ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮ ಮುಂದೆ ಒಂದು ಸಂತೋಷವನ್ನು ಇಡಲ್ಪಟ್ಟಿದ್ದಾರೆ. ಯಾವ ಥರದ ಸಂತೋಷ? ಯೋಹಾನ 14 ನಾವು ನೋಡುವುದಾದರೆ ಅಲ್ಲಿ ಯೇಸು ಶಿಲುಬೆಗೆ ಹೋಗುವ ಮುಂಚೆ ತನ್ನ ಶಿಷ್ಯರಿಗೆ ಹೇಳಿದ ಕೊನೆಯ ಮಾತುಗಳನ್ನು ನಾವು ಓದ್ತೇವೆ. ಯೇಸು ಊಟದ ಸಂದರ್ಭದಲ್ಲಿ ಆತನ ಈ ಕೊನೆಯ ಮಾತುಗಳನ್ನು ನಮಗೆ ತಿಳಿಸಲಿಕ್ಕೆ ಅಪೊಸ್ತಲರಾದಂಥ ಯೋಹಾನನ 5 ಅಧ್ಯಾಯಗಳನ್ನು ತೆಗೆದುಕೊಂಡದಕ್ಕಾಗಿ ನಾನು ಬಹಳವಾಗಿ ಅದನ್ನೇ ಧ್ಯಾನಿಸಿದ್ದೇನೆ, ಪದೇ ಪದೇ ಧ್ಯಾನಿಸಿದ್ದೇನೆ, ಮನನ ಮಾಡಿದ್ದೇನೆ. ಅಲ್ಲಿ ದೇವರು ಯೋಹಾನ 14:31 ಹೀಗೆ ಬರೀತಾರೆ, ಹೇಳಿರಿ, ಇಲ್ಲಿಂದ ಹೋಗೋಣ. ಆತನು ತನ್ನ ಶಿಲುಬೆಗೆ ಏರಿಸಲ್ಪಡುವಂಥ ಹೋಗುತ್ತಿದ್ದನು. ಆದರೆ ಹೀಗೆ ಹೇಳುವುದಕ್ಕೆ ಮೊದಲು ಆತನು ಯೋಹಾನ 14:31 ಇದರಿಂದ ನಾನು ನನ್ನ ತಂದೆಯನ್ನು ಪ್ರೀತಿಸುತ್ತೇನೆಂದು ಆತನು ನನಗೆ ಆಜ್ಞಾಪಿಸಿದ್ದನ್ನೇ ನಾನು ಮಾಡುವೆನೆಂದು ಲೋಕವು ತಿಳಿಯುವುದು. ಪ್ರಿಯರೇ, ಈ ಲೋಕ ತಿಳಿತದೆ ಅನ್ನುವುದನ್ನು ನಾವು ನೋಡ್ತೇವೆ. ಆತನು ಈ ಲೋಕ ತಂದೆ ಪ್ರೀತಿಸುವಂಥದ್ದನ್ನು ನಾನು ಏನು ಮಾಡ್ತೇನೆ. ಆದರೆ ಇಲ್ಲಿ ಗಮನಿಸೋದಾದ ಏನಪ್ಪ ಅಂದರೆ, ಆತನ ಸಂತೋಷ, ಆತನ ಉಲ್ಲಾಸಕ್ಕೆ ಕಾರಣ ಏನಂದರೆ ತನ್ನ ತಂದೆಗೆ ಯಾವಾಗಲೂ ಅಧೀನನಾಗಿದ್ದು, ಅದರ ನಿಮಿತ್ತವಾಗಿ ತಾನು ನಿತ್ಯತ್ವದಿಂದಲೂ ತನ್ನ ತಂದೆಯೊಂದಿಗೆ ಹೊಂದಿದ ಅನ್ಯೋನ್ಯತೆಯಲ್ಲಿ ಮುಂದುವರಿಯುವುದಕ್ಕೆ ಯೇಸು ಶಿಲುಬೆಯನ್ನು ಏರಿದ್ದು. ಮೊಟ್ಟ ಮೊದಲನೆಯದಾಗಿ ತನ್ನ ತಂದೆಗಾಗಿ, ತನ್ನ ಪ್ರೀತಿಯ ನಿಮಿತ್ತವಾಗಿ, ತನ್ನ ತಂದೆಯ ಆಜ್ಞೆಗೆ ವಿಧೇಯನಾಗುವ ಉದ್ದೇಶ, ಆ ಉದ್ದೇಶದಿಂದ ಅದರ ನಂತರ ನಮ್ಮ ಮೇಲಿನ ಪ್ರೀತಿಯ ನಿಮಿತ್ತ. ಇಲ್ಲಿ ನಾವು ಒಂದು ವಿಷಯಕ್ಕೆ ಒತ್ತು ಕೊಡುವುದೇನಪ್ಪ ಅಂದರೆ, ಆತನು ಸಭೆಯನ್ನು ಕಟ್ಟುವುದಕ್ಕೋ ಇದೊಂದು ಮಾರ್ಗ ಎಂಬುದಾಗಿ ಹೇಳಿದ್ದನ್ನು ನಾವು ಗ್ರಹಿಸ್ತೀವೋ ಇಲ್ಲವೋ, ಆದರೆ ದೇವರು ಒಂದು ಮಾತು ಹೇಳಿದರು, ನಾವು ನಮ್ಮ ಪಾಪಗಳ ಮೇಲೆ ಜಯ ಹೊಂದಬೇಕು. ಕರ್ತನ ಕಾರ್ಯವನ್ನು ಮಾಡಬೇಕೆಂಬ ನಮ್ಮ ಆಸೆಗಳಿಗೆ ಮೂಲ ಕಾರಣ ಮೊಟ್ಟ ಮೊದಲನೆಯದಾಗಿ ನಮಗೆ ತಂದೆಯ ಮೇಲಿರುವ ಪ್ರೀತಿಯ ನಿಮಿತ್ತವಾಗಿ ಮತ್ತು ಈ ಪ್ರೀತಿಯ ಪರಿಣಾಮವಾಗಿ ಆತನ ಆಜ್ಞೆಗಳನ್ನು ಕೈಕೊಳ್ಳುವುದರಿಂದ, ಹಾಗೂ ಎರಡನೇದು ನಮಗೆ ಜನರ ಮೇಲೆ ಇರುವ ಪ್ರೀತಿಯ ನಿಮಿತ್ತವಾಗಿ ನಾವು ಸಭೆಯನ್ನು ಕಟ್ಟಬೇಕಾದರೆ ನಮಗೆ ಜನರ ಮೇಲೆ ಅನುಕಂಪ ಇರಬೇಕು. ಆ ಅನುಕಂಪಕ್ಕಿಂತ ಮೊದಲು ನಮ್ಮಲ್ಲಿ ನಮ್ಮ ಪರಲೋಕದ ತಂದೆಯ ಮೇಲೆ ಪ್ರೀತಿ ಇರಬೇಕು. ಎಂಥ ಹೃದಯಾಳದ ಪ್ರೀತಿ ಎಂದರೆ ಆತನ ಆಜ್ಞೆಗಳಿಗೆ ವಿಧೇಯನಾಗಲು ಬಯಸುವಂಥ ಪ್ರೀತಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸಹಾಯ ಮಾಡಪ್ಪ. ಯಾರ್ಯಾರು ಹಾಸಿಗೆ ಮೇಲೆ ಇಳಿದು ಅಪ್ಪ ನನಗೆ ಸಹಾಯ ಮಾಡೋರು ಯಾರು ಇಲ್ಲವೇ, ನನ್ನ ವ್ಯಾಧಿಯನ್ನು ಗುಣ ಮಾಡುವವರು ಯಾರು ಇಲ್ಲವೇ ಎಂದು ಅಂಗಲಾಚ್ತಾ ಇರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ICUನಲ್ಲಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. IICUಯಲ್ಲಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಸಾವಿನ ಬಾಗಿಲಿಗೋಗಿ ದೇವರೇ ಯಾರು ನಮಗೆ ದಿಕ್ಕಿಲ್ಲ ಎಂಬುದಾಗಿ
ಪ್ರಾರ್ಥಿಸ್ತಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಪ್ಪ. ದೇವರೇ ಸಹಾಯ ಮಾಡಪ್ಪ. ಅಪ್ಪ ಅವ್ರಿಗೆ ಆರೋಗ್ಯ ಕೊಡು, ಸುಖ ಕೊಡು, ಬಲ ಕೊಡು ಸ್ವಾಮಿ. ಅವರು ಮೊದಲಿನಾಗಿ ಎದ್ದು ಓಡಾಡಲಿ ದೇವ್ರೆ. ಸಹಾಯ ಮಾಡಪ್ಪ, ಆಶೀರ್ವದಿಸಪ್ಪ, ಬಲಪಡಿಸಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.